ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾತ್ರೋರಾತ್ರಿ ಮೋದಿಗೆ ಟ್ರಂಪ್ ಕಾಲ್ ಬಂದಿದ್ದು ಮತ್ತೆ ವ್ಯಾಪಾರ ಒಪ್ಪಂದ ಅಮೆರಿಕ ಭಾರತದ ನಡುವೆ ಫೈನಲ್ ಆಗಿರೋದು ಇದೆಲ್ಲ ಅನೌನ್ಸ್ಮೆಂಟ್ ಆಗಿದೆಯಲ್ಲ. ನಿಜಕ್ಕೂ ರಷ್ಯಾ ಆಯಿಲನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡ್ತಿದೆಯಾ ಭಾರತ? ಮತ್ತು ಅವ್ರ ಮೇಲೆ ಝೀರೋ ಸುಂಕ, ಇನ್ವೆಸ್ಟ್ಮೆಂಟು ಎನರ್ಜಿ ಸೆಕ್ಟ್ರಲ್ಲಿ ಅವ್ರು ಹೇಳಿದಷ್ಟು $500 ಬಿಲಿಯನ್ ಮತ್ತೊಂದು ಮಗದೊಂದು, ಇದೆಲ್ಲ ಸತ್ಯನಾ? ಟ್ರಂಪ್ ಅನೌನ್ಸ್ ಮಾಡಿದ್ರಲ್ಲಿ ಎಷ್ಟು ಸತ್ಯ, ಎಷ್ಟು ಇನ್ನೂ ನಿರ್ಧಾರವಾಗದ ವಿಚಾರಗಳಿವೆ? ಭಾರತದ ರಿಯಾಕ್ಷನ್ ಏನು ಬರ್ತಾ ಇದೆ? ಇಂಟ್ರೆಸ್ಟಿಂಗ್ ರಿಪೋರ್ಟ್ ಇಡ್ತಾ ಹೋಗ್ತೀವಿ. ಅತ್ಯಂತ ಮಹತ್ವದ ಬೆಳವಣಿಗೆ, ಭಾರತಕ್ಕೆ ಮಹಾ ಗೆಲುವು ಸಿಕ್ಕ ಹೊತ್ತಲ್ಲಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಅಮೆರಿಕದ ರಾಯಭಾರಿ ಭಾರತದಲ್ಲಿ ನಿರಂತರ ಪ್ರಯತ್ನದ ಬಳಿಕ ಜೈಶಂಕರ್ ಅವರು ಅಮೆರಿಕಾಗೆ ಹೋದ ಮೊದಲ ದಿನವೇ ಈ ಘೋಷಣೆಯನ್ನು ಟ್ರಂಪ್ ಮಾಡ್ತಾರೆ. ಟ್ರಂಪೇ ಕಾಲ್ ಮಾಡ್ತಾರೆ ಮೋದಿಗೆ. ಮೋದಿ ಟ್ರಂಪ್ ಕಾಲ್ ಮಾಡಿ ಬೇಡ್ಕೊಂಡಿದ್ದಲ್ಲ, ಟ್ರಂಪ್ ಕಡೆಯಿಂದ ಕಾಲ್ ಬರುತ್ತೆ. ಟ್ರಂಪ್ ಕಡೆಯಿಂದ ಕಾಲ್ ಬಂದ ಮೇಲೆ ಇಬ್ಬರ ನಡುವಿನ ಮಾತುಕತೆಯಲ್ಲಿ ಈ ಒಂದು ನಿರ್ಧಾರ ಆಗುತ್ತೆ. ಅವರೇ ಟ್ರಂಪೇ ಏನು ಫಸ್ಟ್ ಬರ್ಕೊಂಡು ಅನೌನ್ಸ್ ಮಾಡ್ತಾರೆ, ಜಸ್ಟ್ ಸ್ಪೋಕ್ ವಿತ್ ಪ್ರೈಮ್ ಮಿನಿಸ್ಟರ್ ಮೋದಿ, ಸ್ಟೇ ಟ್ಯೂನ್ಡ್ ಅಂತ. ಆಮೇಲೆ ಏನೇನು ಡಿಸ್ಕಷನ್ ಆಯಿತು ಅನ್ನೋದ್ರ ಬಗ್ಗೆ ಅವ್ರ ಕಡೆಯಿಂದ ಒಂದಿಷ್ಟು ಅನೌನ್ಸ್ಮೆಂಟ್ಗಳಾಗ್ತವೆ. ಭಾರತದ ಮೇಲೆ 50% ಏನು ಹಾಕಿದ್ರು ಟ್ಯಾರಿಫನ್ನು, 25% ಏನು ಪೆನಾಲ್ಟಿ ಮತ್ತು 25% ಸುಂಕ ಅಂತ, ಅದನ್ನೀಗೆಲ್ಲ ಸೇರಿಸಿ 18%ಗೆ ಇಳಿಕೆ ಮಾಡಲಾಗಿದೆ. ಸೊ ಇದೊಂದು ಮೇಜರ್ ಡೆವಲಪ್ಮೆಂಟ್. ಭಾರತ ಏನೇನು ಮಾಡ್ತು ಇದ್ರ ನಡುವೆ? ಹಾಗಾದರೆ ರಷ್ಯಾದಿಂದ ಆಯಿಲನ್ನು ತಗೊಳ್ಳೋದು ನಿಲ್ಲಿಸ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಈ ರೀತಿಯ ತೀರ್ಮಾನವನ್ನು ನಾವು ತಗೊಂಡಿದ್ದೀವಿ. ಟ್ರೇಡ್ ಡೀಲ್ ಕೂಡ ಫೈನಲ್ ಆಗ್ತಿದೆ, ಇನ್ವೆಸ್ಟ್ಮೆಂಟು ಮಾಡುತ್ತೆ ಭಾರತ ಭರ್ಜರಿಯಾಗಿ ಅಂತೆಲ್ಲ ಹೇಳ್ತಾರಲ್ಲ. ಅಸಲಿಗೆ ಇಷ್ಟು ದಿನ ಆಗದೆ ಇರೋದು ಹಾಗಾದರೆ ಏಕಾಏಕಿ ಯಾಕಾಗತ್ತೆ? ಇದನ್ನು ಭಾರತ ರಷ್ಯಾದ ಆಯಿಲನ್ನು ಸ್ಟಾಪ್ ಮಾಡಿ ಅಮೆರಿಕವನ್ನು ಒಲಿಸಬೇಕು ಅನ್ನೋದೇ ಆಗಿದ್ದರೆ ಯಾವತ್ತೂ ಮಾಡಿಬಿಡ್ಬೋದಿತ್ತಲ್ಲ. ಇವತ್ತು ಯಾಕಾಯಿತು? ಒಂದು ಚಿಟಿಕೆ ಹೊಡೆದಷ್ಟು ಈಸಿ ಕೆಲಸ ಅಲ್ವಾ? ಅವತ್ತೇ ಮಾಡ್ಬೋದಿತ್ತು. ಆದರೆ ಇವತ್ತು ಟ್ರಂಪ್ ಇದನ್ನು ಹೇಳ್ತಿದ್ದಾರೆ ಅಂದರೆ ಕಾರಣ EU ಜೊತೆಗಿನ FTA. EU ಜೊತೆಗೆ ಈ ಜಗತ್ತಿನಲ್ಲಿ ಅತಿ ದೊಡ್ಡ ಡೀಲನ್ನು ಭಾರತ ಮಾಡಿಕೊಂಡಿದೆ. 200 ಕೋಟಿ ಜನರ ದೊಡ್ಡ ಮಾರ್ಕೆಟ್ ಸೃಷ್ಟಿಯಾಗಿದೆ. ಜಗತ್ತಿನ GDP 25% ಈ ಒಂದು ಟ್ರೇಡ್ ಡೀಲಲ್ಲಿದೆ. ಮದರ್ ಆಫ್ ಆಲ್ ಡೀಲ್ಸ್ ಅಂತ ಇದನ್ನು ಕರೆಯಲಾಗಿದೆ. ಇದಾಗ್ತಿದ್ದಂಗೆ ಓಡೋಡಿ ಬಂದ ಅಮೆರಿಕ. ಇದಾಗ್ತಿದ್ದಂಗೆ ಏನು ಹೇಳಿದ್ರು ಅಮೆರಿಕದವರು? ಅಮೆರಿಕದ ಪ್ರಮುಖ ಅಧಿಕಾರಿಗಳು, ಎಕನಾಮಿಕ್ ಎಕ್ಸ್ಪರ್ಟ್ಗಳು ಏನಂತ ಅಭಿಪ್ರಾಯಪಟ್ಟಿದ್ರು? ಇದು ಭಾರತದ ಅತಿ ದೊಡ್ಡ ಗೆಲುವು, ಭಾರತಕ್ಕೆ ಇದರಿಂದ ಸಿಕ್ಕಿರೋದು ಅಂತಿಂಥ ಲಾಭ ಅಲ್ಲ. ಅಮೆರಿಕದ ಟ್ರೇಡ್ ಡೀಲ್ ಈಗ ಫೈನಲ್ ಆಗದೆ ಹೋದ್ರೆ ಮಾತ್ರ ಬಹಳ ದೊಡ್ಡ ಲಾಸ್ ಅಂತ ಹೇಳಿದ್ರಲ್ವಾ. ಯುರೋಪು ತನ್ನ ನಾಶಕ್ಕೆ ಬೇಕಾದ ದುಡ್ಡನ್ನು ತಾನೇ ಕೊಡ್ತಿದೆ ಅಂತೆಲ್ಲ ಬಾಯ್ ಬಡ್ಕೊಂಡ್ರು. ಆದರೆ ಬೆನ್ನಲ್ಲೇ ಓಡೋಡಿ ಬಂದ ಟ್ರಂಪ್ ಅವರೇ ಕಾಲ್ ಮಾಡಿಕೊಂಡು, ಸರಿ ರಷ್ಯಾದ ಜೊತೆ ಆಯಿಲ್ ಸ್ಟಾಪ್ ಮಾಡೋದಿದ್ರೆ ಇಷ್ಟು ದಿನ ವೇಟ್ ಮಾಡಬೇಕಿತ್ತ ಭಾರತ? ಟ್ರೇಡ್ ಡೀಲ್ ಯಾಕೆ ಪೆಂಡಿಂಗ್ ಆಗಿತ್ತು? ನಮಗೆ ಬೇಕಾದಂಗೆ ಟ್ರೇಡ್ ಡೀಲ್ ಮಾತುಕತೆ ಆಗ್ತಿರ್ಲಿಲ್ಲ. ಅಲ್ಲಿ ವಿನ್ ಆಗ್ತಿರ್ಲಿಲ್ಲ, ವಿನ್ ಲೂಸ್ ಆಗ್ತಿತ್ತು. ಇವ್ರಿಗೆ ಬೇಕಾಗಿದ್ದೆಲ್ಲ ಕೊಟ್ಟು ನಾವು ಟ್ರೇಡ್ ಡೀಲ್ ಫೈನಲ್ ಮಾಡ್ಕೊಳ್ಳಲ್ಲ, ನಮ್ಮ ರೈತರು ಹೈನುಗಾರಿಕೆ ವಿಚಾರದಲ್ಲಿ ಕಾಂಪ್ರಮೈಸ್ ಇಲ್ಲ ಅಂತ ಘೋಷಣೆನೇ ಮಾಡಿಬಿಟ್ಟಿದ್ರು ಮೋದಿ. ಬಹುಶಃ ಇದು ಜಗತ್ತಲ್ಲಿ ಅಮೆರಿಕವನ್ನು ಯಾವುದಾದ್ರೂ ದೇಶ ಈ ರೀತಿ ಎದುರು ಹಾಕ್ಕೊಂಡಿದೆ ಅನ್ನೋದಾದ್ರೂ ಭಾರತ ಮಾತ್ರ. ಚೀನಾದಷ್ಟು ಇನ್ನೂ ಸ್ಟ್ರಾಂಗ್ ಆಗದೇನೆ ನಾವು ಇಂಥ ಎದುರೇಟನ್ನು ಕೊಟ್ವಿ ಅಮೆರಿಕಾಗೆ ಅಲ್ವಾ. ಸರಿ, ಈಗ ಯಾಕೆ ಏಕಾಏಕಿ ಬಂತು ಅಮೆರಿಕ? EU ಜೊತೆಗಿನ ಡೀಲ್ ಫೈನಲ್ ಆಗ್ತಿದ್ದಂಗೆ, ಕೆನಡಾ ಮಾತುಕತೆಗೆ ಭಾರತಕ್ಕೆ ಬರ್ತಾ ಇದ್ದ ಹಾಗೆ, ಅಮೆರಿಕದ ಜೊತೆಗಿನ ಮಿತ್ರ ರಾಷ್ಟ್ರಗಳೆಲ್ಲರನ್ನ ಕಳ್ಕೊಂಡು ಅವರೆಲ್ಲ ಭಾರತದ ಕಡೆಗೆ ಬರ್ತಾ ಇದ್ದ ಹಾಗೆ ಓಡೋಡಿ ಬಂದಿದ್ದು ಯಾರು? US. ಇದು ಅಸಲಿಗಾಗಿರೋದು. ಭಾರತ ಹೇಳಿದ್ಯಾ ರಷ್ಯಾದಿಂದ ಆಯಿಲನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡಿದ್ದೀವಿ ಅಂತ? ಭಾರತದ ಕಡೆಯಿಂದ ಇದ್ರ ಬಗ್ಗೆ ಅನೌನ್ಸ್ಮೆಂಟ್ ಆಗಿದೆಯಾ? ಟ್ರಂಪ್ ಹೇಳಿದ್ದನ್ನೆಲ್ಲ ನಂಬೋದಾದರೆ ಇಷ್ಟು ದಿನಕ್ಕೆ ಏನೇನು ಹೇಳಿದ್ದಾರೆ? ಆಪರೇಷನ್ ಸಿಂಧೂರ 1 ಸಲ ಅಲ್ಲ 75 ಸಲ ನಿಲ್ಲಿಸಿದ್ದಾರೆ ಅವರು ಅಲ್ವಾ. ಏನೇನು ಹೇಳಿಲ್ಲ ಅಮೆರಿಕ ಕಡೆಗೆ. ಮೋದಿ ಕಾಲ್ ಮಾಡಿಲ್ಲ, ಅದಕ್ಕೆ ಟ್ರೇಡ್ ಡೀಲ್ ಫೈನಲ್ ಆಗಿಲ್ಲ ಅನ್ನೋ ತನಕ ಹೇಳಿ ಅವರೇ ಸುಳ್ಳು ಹೇಳಿ ಸಿಕ್ಕಾಕ್ಕೊಂಡಿದ್ದೂ ಆಗಿದೆ. ಅಮೆರಿಕದ ಎಕ್ಸ್ಪರ್ಟ್ಗಳೇ ಭಾರತದ ನಿರ್ಧಾರ ರಷ್ಯಾದ ಆಯಿಲ್ ತಗೊಳ್ಳೋದು ಅಂತಿಂಥದ್ದಲ್ಲ, ಮೋದಿ ತಗೊಂಡ ಸ್ಟೆಪ್ಪು ಅಂತ ಹೊಗಳಿದ್ದೂ ಆಗಿದೆ. ಈಗ ಯಾಕೆ ಬರ್ತಾ ಇದ್ರು ಅವರು ಇಷ್ಟು ದಿನ ಆದಮೇಲೆ ಅಲ್ವಾ? ಅಲ್ಲೇ ಗೊತ್ತಾಗುತ್ತೆ ಭಾರತ ಇನ್ನು ಅಮೆರಿಕದ ಮೇಲೆ ಝೀರೋ ಟ್ಯಾರಿಫಾ
$500 ಬಿಲಿಯನ್ ಇನ್ವೆಸ್ಟ್ಮೆಂಟು, ಅವರ ಎನರ್ಜಿ ಬೈ ಮಾಡೋದ್ರ ಬಗ್ಗೆ ನಮ್ಮ ನಿರ್ಧಾರ ಏನು? ವೆನೆಜುವೆಲಾದಿಂದ ನಾವು ಆಯಿಲ್ ತಗೊಳ್ತಾ ಇದ್ದೀವಾ? ಯಾವುದ್ರ ಬಗ್ಗೆನೂ ನಿರ್ಧಾರ ಪ್ರಕಟಿಸಿಲ್ಲ. ಟ್ರಂಪ್ ಅನೌನ್ಸ್ ಮಾಡ್ತಾರೆ ಟ್ಯಾರಿಫ್ ವಿಚಾರವನ್ನ, ಮತ್ತು ಇದೆಲ್ಲ ವಿಚಾರ ಸೇರಿಸ್ಕೊಂಡು ಮೋದಿ ರಿಪ್ಲೈ ಮಾಡಿದ್ದು ಟ್ಯಾರಿಫ್ಗೆ ಮಾತ್ರ. ಟ್ಯಾರಿಫ್ ಕಟ್ ಮಾಡಿದ್ದಕ್ಕೆ 140 ಕೋಟಿ ಜನರ ಪರವಾಗಿ ಅಭಿನಂದನೆಗಳು. ಎರಡು ಬಲಿಷ್ಠ ಆರ್ಥಿಕತೆಗಳು ಒಗ್ಗೂಡಿದಾಗ ಇಡೀ ಜಗತ್ತಿಗೆ ಒಳಿತಾಗುತ್ತೆ ಅಂತ ಮಾತ್ರ ರಿಪ್ಲೈ ಮಾಡಿದ್ದು. ಈ ಎಲ್ಲ ಕಂಡೀಷನ್ಗಳ ಬಗ್ಗೆ ಭಾರತ ಇನ್ನೂ ರಿಯಾಕ್ಟ್ ಮಾಡಿಲ್ಲ. ಅಮೆರಿಕದ ಎಲ್ಲ ಆಕ್ಷನ್ಗೆ ಭಾರತ ರಿಯಾಕ್ಷನ್ ಕೊಟ್ಕೊಂಡು ಹೋಗಿದ್ರೆ 10ರಲ್ಲಿ 11 ಆಗಿರ್ತಿತ್ತು. ಟ್ರಂಪ್ ಈ ಎಲ್ಲ ಆಟಾಟೋಪಕ್ಕೆ ಬಲಿಯಾಗಿರ್ತಿದ್ವಿ ನಾವು. ಆದರೆ ಅವರ ಆಕ್ಷನ್ಗೆ ನಾವು ಮಾತಲ್ಲಿ ರಿಯಾಕ್ಷನ್ ಕೊಟ್ಟಿಲ್ಲ, ಬದಲಾಗಿ ಕೆಲಸದಲ್ಲಿ ರಿಯಾಕ್ಷನ್ ಕೊಟ್ಕೊಂಡು ಬಂದಿದ್ದಕ್ಕೆ ಇವತ್ತು ಅಮೆರಿಕನೇ ಹುಡ್ಕೊಂಡು ಬರೋ ಥರ ಆಯಿತು ಅಲ್ವಾ? ಸಿಂಪಲ್ಲು. ಭಾರತದ ಲೆಕ್ಕಾಚಾರ ನೋಡಿ, ರಷ್ಯಾದಿಂದ ಆಯಿಲು ಸ್ವಲ್ಪ ಕಟ್ ಆಗಬಹುದು. ಈಗ ದೊಡ್ಡ ದೊಡ್ಡ ರಿಫೈನರಿಗಳ ಮೇಲೆ ಟ್ಯಾರಿಫ್ ಬಿದ್ದಾಗ ಏನು ಮಾಡಿದ್ರು? ನಿಲ್ಲಿಸ್ಬಿಟ್ರ? ಸಣ್ಣ ಸಣ್ಣ ಕಂಪನಿಗಳ ಮೂಲಕ ನಮಗೇನು ಬೇಕೋ ಅದನ್ನು ಮಾಡಿಸ್ಕೊಂಡ್ರು. ನೋಡೋರಿಗೆ ಅಮೆರಿಕಾಗೆ ನೋಡಿದ್ರ ಅಂಬಾನಿ ಅದಾನಿ ಶೇಕ್ ಆಗಿಬಿಟ್ರು, ಅವ್ರ ರಿಫೈನರೀಸ್ ಎಲ್ಲ ಹೊಡೆತಕ್ಕೆ ಈಗ ಸ್ಯಾಂಕ್ಷನ್ಗೆ ತಗೊಳ್ತಾ ಇಲ್ಲ ಆಯಿಲನ್ನು ಅಂತ ಅದನ್ನು ತೋರಿಸಿ ತಮ್ಮ ಪ್ರತಿಷ್ಠೆಗೆ ಪೆಟ್ಟು ಬಿದ್ದಿಲ್ಲ, ತಾವು ಅಂದುಕೊಂಡಿದ್ದನ್ನು ಸಾಧಿಸಿದ್ವಿ, ಆಯಿಲ್ ಕಟ್ ಮಾಡಿದ್ವಿ ಅಂತ ಹೇಳ್ಕೊಂಡ್ರು. ಬಟ್ ಭಾರತ ಹಿಂಗೆ ತಗೊಳ್ಳೋದನ್ನು ಬೇರೆ ದಾರಿಯಿಂದ ತಗೊಳ್ತಾನೇ ಬಂತು. ಅದೇ ರೀತಿ ಈಗ ರಷ್ಯಾದಿಂದನೂ ತಗೊಂಡು ವೆನೆಜುವೆಲಾಂದು ಕೂಡ ತಗೊಂಡ್ರೆ ಏನು ತಪ್ಪಿಲ್ವಲ್ಲ? ವೆನೆಜುವೆಲಾದಿಂದನೂ ನಮಗೊಂದು ಸೋರ್ಸ್ ಸಿಕ್ಕಿದ್ರೆ ತಪ್ಪೇನಿದೆ? ಅದರಲ್ಲಿ ಭಾರತ ಕಳ್ಕೊಂಡಿದ್ದೇನಿದೆ? ಈಗ ಇದಾಗ್ತಾ ಇದ್ದ ಹಾಗೆ ಕಾಂಗ್ರೆಸ್ನವ್ರು ಏನು ಹೇಳ್ತಿದ್ದಾರೆ ನೋಡಿದ್ರ, ಭಾರತದ ನಿರ್ಧಾರ ಎಲ್ಲ ಅಮೆರಿಕ ಘೋಷಣೆ ಮಾಡುತ್ತೆ, ಸೊ ಮೋದಿ ಸ್ವಲ್ಪ ಬಗ್ದಂಗೆ ಕಾಣಿಸ್ತಿದೆ ಅಂತ. ಇಷ್ಟು ದೊಡ್ಡ ಗೆಲುವು ಭಾರತಕ್ಕೆ. ಜಗತ್ತಿನ 2 ಬಲಿಷ್ಠ ರಾಷ್ಟ್ರಗಳ ಜೊತೆಗೆ ಟ್ರೇಡ್ ಡೀಲ್ ಆಗ್ತಿದೆ ಅಂದರೆ ಅದು ಭಾರತದ ವಿನ್ನ ಅಥವಾ ನಮಗೆ ಲಾಸ್? ಅದು ಟ್ರೇಡ್ ಡೀಲು, ಅದು ನಮಗೆ ಬೇಕಾದಂಗೆ ಆಯಿತು. EU ಜೊತೆಗೂ ನಮ್ಗೆ ಬೇಕಾದಂಗೆ ಅಗ್ರಿಕಲ್ಚರು, ಹೈನುಗಾರಿಕೆ ಎಲ್ಲ ಹೊರಗಡೆ ಇಟ್ಟು ಭಾರತಕ್ಕೆ ಪ್ಲಸ್ ಪಾಯಿಂಟ್ ಆಗೋ ಥರ ಆಯಿತು. ಈ ಕಡೆ ಅಮೆರಿಕ ಕೂಡ ಈಗ ಅವರಾಗೆ ಕೇಳ್ಕೊಂಡು ಬಂದಿದ್ದಾರೆ ಅಂದಮೇಲೆ ಅವರ ನಿಯೋಗ ಭಾರತಕ್ಕೆ ಬಂದು ಮಾತಾಡುತ್ತೆ. ನಮ್ಮ ನಿಯೋಗವನ್ನು ನಾವು ಅಮೆರಿಕದಿಂದ ವಾಪಸ್ ಕರೆಸ್ಕೊಳ್ಳೋ ಮಟ್ಟಿಗೆ ಪೆಟ್ಟುಕೊಟ್ಟಿದ್ದೀವಿ ಅಂದರೆ ನಮಗೆ ಬೇಕಾದಂತೆಯೇ ಟ್ರೇಡ್ ಡೀಲನ್ನು ಫೈನಲ್ ಮಾಡಲಾಗ್ತಿದೆ. ಇನ್ನೂ ಅದು ಫೈನಲ್ ಆಗಿ ಘೋಷಣೆ ಆಗಿಲ್ಲ. ಫೈನಲ್ ಮಾಡ್ತೀವಿ ಅಂತ ಟ್ರಂಪ್ ಹೇಳ್ಕೊಂಡಿದ್ದಷ್ಟೇ. ಇನ್ನೂ ಆ ಕಂಡೀಷನ್ ಇತ್ಯರ್ಥ ಆಗಬೇಕಾಗಿದೆ. ಕೆಲವು ವಿಚಾರಗಳಲ್ಲಿ ಭಾರತ ಕಾಂಪ್ರಮೈಸ್ ಆಗಕ್ಕೆ ರೆಡಿನೇ ಇಲ್ಲ. ಸೊ 2 ಟ್ರೇಡ್ ಡೀಲ್ ಭಾರತಕ್ಕೆ ಅತ್ಯಂತ ದೊಡ್ಡ ಲಾಭ ತಂದಿಡ್ತಿದೆ. ಅಂದರೆ ಅದು ಗೆದ್ದಂಗ ಸೋತಂಗ. ಸೋಲೋದಾದ್ರೆ ಅವತ್ತೇ ಟ್ರೇಡ್ ಡೀಲ್ ಫೈನಲ್ ಆಗ್ತಿತ್ತು. ಇವತ್ತು ಯಾಕೆ ಆಗ್ತಿತ್ತು? ಇಷ್ಟು ದಿನ ಕಾದು ಬಿಟ್ಟು ಸೋಲೋದೇನಿತ್ತು ಭಾರತಕ್ಕೆ? ಸೋಲೋದಾದ್ರೆ ಅವತ್ತೇ ಸೋಲ್ತಿದ್ವಿ. ಇಷ್ಟು ದಿನ ಕಾದಿದ್ದೀವಿ, ನಾವು ಏನು ಮಾಡಬೇಕೋ ಮಾಡಿದ್ದೀವಿ. EU ಟ್ರೇಡ್ ಡೀಲ್ ಫೈನಲ್ ಹೆಂಗೆ ಎಷ್ಟು ಬೇಗ ಆಯ್ತಲ್ಲ, ಅದರ ಎಫೆಕ್ಟ್ ಇವ್ರು ಓಡ್ ಬರೋ ಥರ ಆಯಿತು. ಈಗ ಭಾರತಕ್ಕೆ ಬಾರ್ಗೇನಿಂಗ್ ಪವರೂ ಜಾಸ್ತಿ ಆಯಿತು. EU ಮತ್ತು ಅಮೆರಿಕದ ಟ್ರೇಡ್ ಡೀಲ್ ಮುರಿದು ಬಿದ್ದಿದ್ರಿಂದಾಗಿ ದೊಡ್ಡ ಮಾರ್ಕೆಟನ್ನು ಕಳ್ಕೊಂಡ ಅಮೆರಿಕ ಭಾರತ ಬೇಕೇ ಬೇಕು ಅನ್ನೋ ಅನಿವಾರ್ಯತೆಗೆ ಬಿತ್ತು. ಅಮೆರಿಕವನ್ನು ಕಳ್ಕೊಂಡ EU ಭಾರತ ಬೇಕು ಅಂತ ಅವ್ರಿಗೂ ಕೂಡ ಅನಿವಾರ್ಯವಾಗಿ ಬೇಗ ಫೈನಲ್ ಮಾಡ್ಕೊಳ್ಬೇಕಾಯ್ತು. ಸೊ ಯಾರು ಗೆದ್ದಿರೋದಿಲ್ಲಿ? ಭಾರತ ಇಷ್ಟು ಜಾಣತನದಿಂದ ಯಾರು ಏನು ಹೇಳಿದ್ರೋ ಬಾಲ್ ಟು ಬಾಲ್ ಕಮೆಂಟ್ರಿ ಕೊಟ್ಕೊಂಡ್ರು, ಅವ್ರಿಗೆ ರಿಯಾಕ್ಟ್ ಮಾಡ್ಕೊಳ್ದೆ ನಮಗೇನು ಬೇಕೋ ಅದನ್ನು ಮಾಡಿ ಬಾಂಗ್ಲಾ ಪಾಕಿಸ್ತಾನಕ್ಕೂ ಟೆಕ್ಸ್ಟೈಲ್ ಸೆಕ್ಟರಲ್ಲಿ ಮರ್ಮಾಘಾತವನ್ನು ಕೊಟ್ಟು ಅವರ ಆಧಾರ ಸ್ತಂಭವೇ ಕುಸಿಯುವಂತೆ ಆಗಿ ಎಲ್ಲ 360 ಡಿಗ್ರಿ ನಮಗೇನೇನು ಬೇಕೋ ಎಲ್ಲ ಆಗಿದೆ ಈ ಟ್ರೇಡ್ ಡೀಲಿಂದ. ಸೊ ಟ್ರೇಡ್ ಡೀಲ್ ಮೂಲಕವೇ ನಾನು ಎಲ್ಲ ಆಟ ಆಡಿಸ್ತೀನಿ ಅಂತ ಬಾಯಲ್ಲಿ ಟ್ರಂಪ್ ಹೇಳಿದರೆ ಅಸಲಿಗೆ ಅದನ್ನು ಮಾಡಿರೋದು ಭಾರತ. ಸೊ ಈ ಟ್ರೇಡ್ ಡೀಲ್ ಈಗ ಏಕಾಏಕಿ ಫೈನಲ್ ಆಗುತ್ತೆ. ಭಾರತ ಸೋತಿದೆ ಅಂತ ಬಿಂಬಿಸೋದಕ್ಕೆ ನೋಡ್ತಿರೋರಿಗೆ ನಿಜವಾಗಿಯೂ ನಾಚಿಕೆ ಆಗಬೇಕು. ಯಾಕಂದರೆ ಸೋಲೋದಾಗಿದ್ರದ ಅವತ್ತೇ ಆಗ್ತಿತ್ತು, ಇಷ್ಟು ದಿನ ವೇಟ್ ಮಾಡಬೇಕಾಗಿರಲಿಲ್ಲ. ಸೋತು ಅವ್ರ ಮುಂದೆ ಮಂಡಿಯೂರಿದ್ರೆ ಟ್ಯಾರಿಫು ಅವತ್ತೇ ಕಟ್ಟಾಗಿರ್ತಿತ್ತು. ಟ್ರೇಡ್ ಡೀಲ್ ಅಮೆರಿಕಾಗೆ ಬೇಕಾದಂತೆ ಅವತ್ತೇ ಫೈನಲ್ ಆಗಿರ್ತಿತ್ತು. ನೆನಪು ಮಾಡ್ಕೊಳ್ಳಿ, ಈ ಬಗ್ಗೆ ನಾವು ರಿಪೋರ್ಟ್ ಮಾಡಿದ್ವಿ. ಭಾರತದಲ್ಲಿ ರಾಯಭಾರಿ ಸೆರ್ಗಿಯೋ ಗೋರ್ ಇದ್ರ ಬಗ್ಗೆ ಸುಳಿವನ್ನು ಕೊಟ್ಟಿರ್ತಾರೆ. ಮತ್ತು ದಾವೋಸ್ನ ವೇದಿಕೆಯಿಂದಾನೇ ನಾವೀಗ ಟ್ಯಾರಿಫ್ ಕಟ್ ಮಾಡಬಹುದಾದಂಥ ಅವಕಾಶ ಓಪನ್ ಆಗಿದೆ ಅಂತ ಕೂಡ ಹೇಳಿರ್ತಾರೆ. ಸರಿ, ಭಾರತ ರಷ್ಯಾದಿಂದ ಆಯಿಲನ್ನು ನಮಗೆ ಬೇಕಾದಷ್ಟು ತಗೊಂಡ್ವಿ, ದಾಖಲೆಯನ್ನು ಬರೀತು. ಭಾರತ ಆಯಿಲ್ ರಿಫೈನರಿ ಪ್ರಾಸೆಸಿಂಗಲ್ಲಿ ಇವತ್ತು ನಂಬರ್ 2 ಆಗಿ ಬಹುತೇಕ ನಂಬರ್ 1 ಪಟ್ಟಕ್ಕೇರುವಂಥ ಸ್ಥಾನಕ್ಕೆ ಬಂದು ಮುಟ್ಟಿದೆ. ಅಮೆರಿಕಕ್ಕೆ ಸೆಡ್ ಹೊಡೆಯೋ ರೀತಿಯಲ್ಲಿ ಪರ್ಫಾರ್ಮ್ ಮಾಡ್ತು. ಇದೆಲ್ಲ ಯಾಕಾಯ್ತು? ರಷ್ಯಾದಿಂದ ತಗೊಂಡಿದ್ದಕ್ಕಾಯ್ತು. ಸೊ ಭಾರತ ಏನು ಬೇಕೋ ಅದನ್ನು ಸಾಧಿಸಿದ್ದಾಗಿದೆ ಈಗ. ಸೊ ಯಾವ ಕಡೆ ನೋಡಿದ್ರೂ ನಾವು ಗೆದ್ದಿದ್ದೀವಿ.
ಅಮೆರಿಕವನ್ನೇ ಬ್ಯಾನ್ ಮಾಡುವಷ್ಟು ತಾಕತ್ತು ಭಾರತಕ್ಕೆ ಬೇಕು ಅಂದರೆ ಈಗ 6-7 ದಶಕದ ಹಿಂದಿಂದ ಅದಕ್ಕೆ ತಯಾರಿ ಬೇಕಿತ್ತು. ಕಳೆದ 6-7 ದಶಕಗಳಿಂದ ಆಡಳಿತ ಮಾಡಿದವರು ರೇರ್ ಅರ್ತ್ ಮಿನರಲ್ ವಿಚಾರದಲ್ಲಿ ಚೆನ್ನಾಗಿ ಮೈನಿಂಗು, ಪ್ರಾಸೆಸಿಂಗು, ರಿಸರ್ಚ್ ಮಾಡಿ ಅದಕ್ಕೆ ಬೇಕಾದಂತಹ ಪೂರಕವಾದ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಬೇಕಾದ ಬಜೆಟನ್ನು ಮೀಸಲಿಟ್ಟು ಇಲ್ಲಿ ಮ್ಯಾನುಫ್ಯಾಕ್ಚರಿಂಗು, ಸರ್ವಿಸ್ಸು, ಎನರ್ಜಿ ಸೆಕ್ಟರಲ್ಲೆಲ್ಲ ಮಾಡಿಟ್ಟಿದ್ರೆ ಇವತ್ತು ಖಂಡಿತ ಅಮೆರಿಕವನ್ನು ನಾವು ಬ್ಯಾನೇ ಮಾಡಿಬಿಡ್ಬೋದಿತ್ತು. ಅಮೆರಿಕ ನಾವು ಟಚ್ಚೇ ಮಾಡಲ್ಲ ಅಂತ ಮಾಡಿಬಿಡ್ಬಹುದಿತ್ತು. ಆದರೆ ಅಮೆರಿಕದ ಮೇಲಿನ ಅವಲಂಬನೆ ಎಷ್ಟರ ಮಟ್ಟಿಗಿತ್ತು ಅಂದರೆ ವ್ಯಾಪಾರ ವಹಿವಾಟು ಬಿಟ್ಟಾಕಿ, ಡಾಲರು, ಎನರ್ಜಿ ಇನ್ವೆಸ್ಟ್ಮೆಂಟ್ ಬಿಟ್ಟಾಕಿ, ಕಡೆಗೆ ಇಲ್ಲಿನ ಭಯೋತ್ಪಾದಕ ದಾಳಿ ಆದರೆ 26/11 ಅಟ್ಯಾಕ್ ಆದರೆ ರಿಟಾಲಿಯೇಟ್ ಮಾಡಬೇಕೋ ಬೇಡವೋ ಅನ್ನೋದನ್ನು ಅಮೆರಿಕ ನಿರ್ಧಾರ ಮಾಡ್ತಿತ್ತು. ಅಮೆರಿಕವೇ ಅದನ್ನು ರಿಟಾಲಿಯೇಟ್ ಮಾಡದಂತೆ, ಪಾಕಿಸ್ತಾನದ ಉಗ್ರರನ್ನು ಹೊಡೆಯದಂತೆ ನಮ್ಮನ್ನು ತಡೆದಿತ್ತು ಅಂತ ಅವತ್ತಿನ ವಿತ್ತ ಸಚಿವರೇ ಬಾಯ್ಬಿಟ್ಟು ಹೇಳಿರುವಾಗ ಇಷ್ಟು ವರ್ಷಗಳು ಅಮೆರಿಕದ ಮುಂದೆ ನಾವು ಕೈಗೊಂಬೆಯಾಗಿದ್ವಿ ಅನ್ನುವ ಸತ್ಯವನ್ನು ತೆರೆದಿಟ್ಟಿರುವಾಗ ಏಕಾಏಕಿ ನಾವು ಅಮೆರಿಕನೇ ಬ್ಯಾನ್ ಮಾಡೋಕ್ಕಾಗತ್ತಾ? ಅಮೆರಿಕ ಇವತ್ತು ವೀಕ್ ಆಗ್ತಿದೆ, ಅವರು ಮೌಲ್ಯವನ್ನು ಕಳ್ಕೊಳ್ತಿದ್ದಾರೆ, ಮತ್ತು ಖಂಡಿತವಾಗಿಯೂ ಪ್ರಬಲ ರಾಷ್ಟ್ರವಾಗಿ ಉಳ್ಕೊಳ್ಳಲ್ಲ ಅಂತ IMF ರಿಪೋರ್ಟ್ ಕೊಟ್ಟಿದೆ. ಇಡೀ ಜಗತ್ತಿನ ಆರ್ಥಿಕತೆಗೆ ಅಮೆರಿಕಕ್ಕಿಂತ ದೊಡ್ಡ ಕೊಡುಗೆ ಭಾರತದ್ದು ಅನ್ನುವಂಥ ರಿಪೋರ್ಟ್ ನಿನ್ನೆಯಷ್ಟೇ ಹೊರಬಿದ್ದಿದೆ. ಸೊ ಭಾರತ ಅಮೆರಿಕದ ತಲೆ ಮೇಲೆ ಹೊಡೆಯೋ ಥರ ಮುಂದಕ್ಕೆ ಸಾಗ್ತಿದೆ, ಆದರೆ ಈ ಕ್ಷಣಕ್ಕಿನ್ನೂ ಇಲ್ವಲ್ಲ. ಹಾಗಾಗಿ ಭಾರತ ಅಮೆರಿಕದ ಒಪ್ಪಂದ ಭಾರತಕ್ಕೆ ಲಾಭದಾಯಕ. EU ಜೊತೆಗಿನ ಟ್ರೇಡ್ ಡೀಲ್ ಅತ್ಯಂತ ಮೌಲ್ಯಯುತವಾದದ್ದು. ಸೊ ಇದು ವಿನ್ ಅಲ್ಲದೆ ಮತ್ತೇನು? ಇಲ್ಲೇ ಸಿಗುತ್ತೆ ಉತ್ತರ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.